ಒಂದು 4-5 ಸ್ಥಳದಲ್ಲಿ ನಾವು ಮಾಡಬೇಕಂತ ಹೇಳಿ ನೆಕ್ಸ್ಟ್ 2 ಇಯರ್ಸ್. ಇದು ಸೆಕೆಂಡ್ ನಮ್ಮದು. ಒಂದು ಕಾಪಲ್ಲಿ ಇದೆ ಇವರೊಟ್ಟಿಗೆ ಮಾಡಿದ್ದು ನಾವು ಬೆಳುಪಲ್ಲಿ. ಹೌದು. ಸೊ ಇದು ಎರಡನೇದು. ಸೊ ನಾನು ಅಟ್ಲೀಸ್ಟ್ ಇನ್ನೊಂದು 3 to 4 ಹೊರಗೆ ನಾವು ಮಾಡಬೇಕಂತ ಮಲ್ಪೆಯಲ್ಲಿ ಒಂದು ಐಡಿಯಾ ಇದೆ. ಸೊ ಇದೆಲ್ಲ ಫೀಡರ್ಸ್ ಆಗ್ತದೆ, ಪ್ಲಸ್ ನಾವು ನಮ್ಮ ಕನ್ಸಲ್ಟೆನ್ಸನ್ನು ಕಮ್ಯುನಿಟಿಗೆ ಕರ್ಕೊಂಡು ಹೋಗುತ್ತೆ. ಪ್ರೀತಿಯ ಬಂಧು ಬಾಂಧವರೇ, ನಮ್ಮ ಎಕ್ಸ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಬಿಷಪ್ ಅವರೇ, ಅದೇ ರೀತಿ ನಮ್ಮ ಎಲ್ಲ ಅತಿಥಿ ಬಾಂಧವರೇ, ನಮ್ಮೆಲ್ಲರ ಇಲ್ಲಿ ಉದ್ಘಾಟಿಸಿದ್ದು ಒಂದು ದೃಷ್ಟಿಯ ಸಾರ್ಥಕಗೊಳಿಸುತ್ತಿದೆ. ಆ ದೃಷ್ಟಿ ಏನಂತ ಹೇಳಿದರೆ, ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಯ ಹೆಜ್ಜೆ ಕೇವಲ ಉಡುಪಿ ಪಟ್ಟಣದಲ್ಲಿ ಅಲ್ಲದೆ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಹೆಜ್ಜೆಯಲ್ಲಿರಬೇಕು. ಅದು ಮಾತ್ರವಲ್ಲದೆ ನಮ್ಮ ಸೇವೆ ಅದು ಕೇವಲ ಆಸ್ಪತ್ರೆಯ 4 ಗೋಡೆಗಳ ಒಳಗೆ ಅಲ್ಲ, ಸಮುದಾಯ, ಸಮಾಜ, ಪರಿಸರದಲ್ಲಿ ಆ ಸೇವೆ ನಡೆಸಬೇಕು. ಆ ಸೇವೆ ಅದು ವಿಶೇಷವಾದ ಸೇವೆ. ಯಾಕಂತ ಹೇಳಿದರೆ, ಈ ಕೇಂದ್ರದ ಉದ್ಘಾಟನೆ ಇದು ಲಾಭಕ್ಕೋಸ್ಕರ ನಾವು ಮಾಡಿದಲ್ಲ, ಉದ್ಯೋಗಕ್ಕೋಸ್ಕರ ನಾವು ಮಾಡಿದಲ್ಲ. ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ನಾವು ಕೇವಲ ಜನರ ಸೇವೆಗೆ, ಕೌಶಲ್ಯದಿಂದ, ಕೃಪೆಯಿಂದ, ಪ್ರೀತಿಯಿಂದ ಮಾಡುವ ಸೇವೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಗೆ ಪ್ರಸಿದ್ಧವಾಗಿದೆ. ಈ ಹೊತ್ತಿನಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದೇನಂತ ಹೇಳಿದರೆ, ಇಲ್ಲಿ ಈ ಕ್ಲಿನಿಕ್ ಅನ್ನು ಸರಸ್ವತಿ ಕ್ಲಿನಿಕ್ ಆಗಿ ಡಾಕ್ಟರ್ ರವೀಂದ್ರನಾಥ್ ಕಾಮತ್ ಶೆಟ್ಟಿ ಅವರು 40 ವರ್ಷದ ಹಿಂದೆ ಅವರು ಇಲ್ಲಿ ಸ್ಥಾಪಿಸಿದರು. ಆಗ ಸ್ಥಾಪನೆ ಮಾಡಿದಾಗ ಒಂದು ಇಲ್ಲಿ ಕಟ್ಪಾಡಿಯ ಅಯ್ಯ ಅವರು ರೆವರೆಂಡ್ ನವೀನ್ ಅಮ್ಮಣ್ಣ ಅಂತ ಹೇಳಿ, ಇಂದು ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಈ ಕೇಂದ್ರವನ್ನು, ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸಿದಾಗ ಆ ನವೀನ್ ಅಮ್ಮನರ ಮಗ ಅಕ್ಷಯ್ ಅಮ್ಮಣ್ಣ ಇವತ್ತು ನಮ್ಮ ಒಂದು ಗೆಸ್ಟ್ ಆಗಿ ಬಂದಿದ್ದಾರೆ. ಅದು ನಿಜವಾಗಿ ಒಂದು ವಿಚಿತ್ರವಾದ ಕೋಇನ್ಸಿಡೆನ್ಸ್. ಇದಕ್ಕೆ ನಾನು ಡಾಕ್ಟರ್ ರವೀಂದ್ರನಾಥ್ಗೆ ನಿಜವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು, ಕೃತಜ್ಞತೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ, ಅವರಿಗೆ ಯಾರಿಗೂ ಕೊಡದೆ ನನ್ನ ಈ ಸರಸ್ವತಿ ಕ್ಲಿನಿಕ್ ಅದು ಮುಂದೆ ನಡೆಯಬೇಕು, ಇದು ಮಿಷನ್ ಆಸ್ಪತ್ರೆಯಿಂದ ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನಿಜವಾದ ಬಹಳ ಒಳ್ಳೆಯ ದರದಲ್ಲಿ ಅವರು ನಮಗೆ ನೀಡಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರೇ, ನಿಮಗೆ ನಿಜವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಕಟ್ಪಾಡಿಯ ಜನರ ಪರವಾಗಿ ನಾನು ನಿಮಗೆ ವಂದನೆ. ಅದು ಶಿಕ್ಷಣದಲ್ಲಿ ಇರ್ಬೋದು, ಅದು ಆಸ್ಪತ್ರೆ ಮುಖಾಂತರ ಇರ್ಬೋದು, ಅದು ಮುದ್ರಣಾಲಯವನ್ನು ಪ್ರಥಮವಾಗಿ ನಮ್ಮ ಜಿಲ್ಲೆ ಕೊಟ್ಟಂಥ ಕೊಡುಗೆ ಇರ್ಬೋದು, ಪತ್ರಿಕೆಗಳ ಮುಖಾಂತರ ಇರ್ಬೋದು, ಕೃಷಿ ರಂಗದಲ್ಲಿ ಇರ್ಬೋದು, ಕೈಗಾರಿಕಾ ರಂಗದಲ್ಲಿ ಇರ್ಬೋದು, ಎಲ್ಲ ರಂಗದಲ್ಲಿ ಕೂಡ ನಮ್ಮ ಅವಿಭಾಜ್ಯ ಜಿಲ್ಲೆಗೆ ಒಂದು ಚಾಲನೆ ಕೊಟ್ಟಂಥ ಒಂದು ಸಂಸ್ಥೆ CSI ಸಂಸ್ಥೆ. ಇವತ್ತು ಸಾಕಷ್ಟು ಮುಂದಾಲೋಚನೆಯಿಂದ ಈ ಒಂದು ಶಾಖೆಯನ್ನು ಇಲ್ಲಿ ಪ್ರಾರಂಭಿಸುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿದೆ, ಕ್ಷಣ ಕೂಡ ಇವತ್ತು ಅಪಘಾತ ಆದಂಥ ಸಮಯದಲ್ಲಿ ಕ್ಷಣ ಕೂಡ ಬಹಳಷ್ಟು ಪ್ರಾಮುಖ್ಯ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಚತುಷ್ಪಥ ರಸ್ತೆ ಆದ ನಂತರ, ಆದರೂ ಕೂಡ ವಿಪರೀತವಾದಂಥ ಅಪಘಾತಗಳು, ಎಷ್ಟೋ ಜನ ಪ್ರಾಣ ಕೊಡ್ತಾರೆ. ಇಂಥ ಸಮಯದಲ್ಲಿ ನೇರವಾಗಿ ನಾವು ಉಡುಪಿಯನ್ನೇ ಅವಲಂಬಿಸಿರುವಂಥ ಸಂದರ್ಭ. ಕೆಲವು ಸಲ ತುರ್ತು ಚಿಕಿತ್ಸೆಗೋಸ್ಕರ ತಂದರೂ ಕೂಡ ಇವತ್ತು ವಾಹನದ ಸಾಂದ್ರತೆಯಿಂದಾಗಿ ಉಡುಪಿ ಆಸ್ಪತ್ರೆ ಸೇರುವಂಥ ಪ್ರಮೇಯ ಇರುವುದಿಲ್ಲ. ಅಂಥ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಏನು ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಮ್ಮ ಅಪಘಾತ ಆದಂಥ ಸಮಯದಲ್ಲಿ ಒಂದು 10-15 ನಿಮಿಷಕ್ಕಿಂತ ಮೊದಲು ಚಿಕಿತ್ಸೆ ಸಿಗುವಂಥ ಅವಕಾಶವನ್ನು ಈ ಒಂದು ಆಸ್ಪತ್ರೆ ಇವತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸುಸಜ್ಜಿತವಾದಂಥ ರೀತಿಯ ವ್ಯವಸ್ಥೆಯನ್ನು ಅಳವಡಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ.
ಈ ದೃಷ್ಟಿಯಲ್ಲಿ ಇವತ್ತು ವೈದ್ಯರು ಮಾಡುವಂಥದ್ದು ದೇವರ ಕೆಲಸ. ಇವತ್ತು ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಇವತ್ತು ಈ ಆಸ್ಪತ್ರೆಯ ಕೊಡುಗೆಯನ್ನು ಇಲ್ಲಿ ನೀಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಹಿಂದೆ ಕೂಡ ಕಾಪುನಲ್ಲಿ ನಮ್ಮ ಕಾಸಿಯವರು ಇಲ್ಲಿ ಪ್ರೀತಿಯ ಬಂಧು ಭಗಿನಿಯರೇ, ಒಂದು ಮಾತುಂಟು, ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ. ರೋಗ ಯಾರಿಗೂ ಭೇದ ಭಾವ ಮಾಡಲ್ಲ. ರೋಗ ನಾವು ಆಲೋಚನೆ ಮಾಡಿದ ರೀತಿಯಲ್ಲಿ ಬಡವರಿಗೆ ಮಾತ್ರ ಅಲ್ಲ, ಅದು ಶ್ರೀಮಂತರಿಗೂ ಇದೆ, ಉಳ್ಳವನಿಗೂ ಇದೆ, ಏನು ಇಲ್ಲದವನಿಗೂ ಇದೆ. ಹಾಗಿರುವಾಗ ರೋಗದಲ್ಲಿ ಭೇದ ಭಾವ ಇಲ್ಲದ ಸಂದರ್ಭದಲ್ಲಿ ನಾವು ಯಾವಾಗ ಆಸ್ಪತ್ರೆಯನ್ನು ಒಂದು ಪ್ರದೇಶದಲ್ಲಿ ಸ್ಥಾಪಿಸ್ತೇವೆ, ಆ ಆಸ್ಪತ್ರೆ ಅಥವಾ ಆರೋಗ್ಯ ಕೇಂದ್ರ ಜನರನ್ನು ಒಟ್ಟಿಗೆ ತರುವ, ಎಲ್ಲ ಜನರು ಬಾಳ್ವೆ ನಡೆಸಲಿಕ್ಕೆ ಪೂರಕವಾಗುವ ವಿಷಯದಲ್ಲಿ ನಾವು ಈ ಆಸ್ಪತ್ರೆಯನ್ನು ಕಾಣ್ತೇವೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಗೆ ಬರುವವರು ಈ ಜಾತಿಯವರು ಆ ಜಾತಿಯವರು ಅಂತ ಇಲ್ಲ, ಈ ಧರ್ಮದವರು ಆ ಧರ್ಮದವರು ಅಂತಿಲ್ಲ, ಎಲ್ಲರೂ ಬರ್ತಾರೆ. ಯಾರು ರೋಗಿ ಇದ್ದಾರೆ ಅವರು ಆಸ್ಪತ್ರೆಗೆ ಬರಲೇಬೇಕು ಅಂತ. ಹಾಗಿರುವಾಗ ಅಂತಹ ಪರಿಸ್ಥಿತಿಯಲ್ಲಿ ಇಡೀ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಆರೋಗ್ಯ ಕೇಂದ್ರ ಖಂಡಿತವಾಗಿಯೂ ಕೆಲಸ ಮಾಡ್ತದೆ. Poultry is so